ಸರ್, ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಈಗ ಬೆಂಗಳೂರಲ್ಲಿ ಇದು ಮಾಡಿದ್ರು, ನೆನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ಲರ ಪರವಾಗಿ ನಾನು ಹೇಳಿದ್ನಲ್ಲ, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟಾ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ? ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದರಿಂದ ಏನೇನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ರೂ ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ. ಅದು ಕೇಸ್ ಅದು ಇತ್ಯರ್ಥ ಆಗ್ಬೇಕು. ಅದು ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದ್ರೆ ಫ್ಯಾಮಿಲಿಯವರು ಬೇಡ ಅಂತ ಅಂದ್ರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆನೂ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಸರ್. ಅಭಿಮಾನಿಗಳು ಅಂತಂದ್ರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತಂದ್ರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನಾವು ಅವ್ರ ಜೊತೆಲಿ ನಾವು ಸೇರಲ್ಲ ಅಂತ ಹೇಳಿದನಲ್ಲ, ಅವರು ಅದರಲ್ಲಿದ್ದಾರೆ. ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ ರಾಜ. ಒಂದು, ಎರಡನೇದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮಗೆ. ನಾವು ಹೇಳ್ತಾನೆ ಇದೀವಿ, ಮೆರ್ಸಿ ಅವರನ್ನ ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ ಮೆರ್ಸಿ ಅವರನ್ನ, ಸಂತೋಷನೇ ನಮಗೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ ಅಲ್ಲಿ. ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ನೀವು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಜೊತೆಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರತ್ತೆ ಅಂದ್ರೆ ಸೇರ್ಕೊಳ್ಳಿ ನಮ್ಮ ಜೊತೆಲಿ, ಸಂತೋಷ ಇದೆ ನಮಗೆ, ಸೇರ್ಕೊಳ್ಳಿ. ಈಗ ನೀವೇನಾದ್ರೂ ಮಾಡ್ತಿದ್ದೀರಾ ಸರ್? ಅಂದ್ರೆ ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ, ಆಗ್ಲಿ, ನಿಮ್ಗಳ ಹಾರೈಕೆ ಇರಲಿ, ಅದೆಲ್ಲ ಆಗ್ಲಿ ಸರ್. ಇದ್ರಲ್ಲೂ ಕೂಡ ಅಮೃತ ಮಹೋತ್ಸವದಲ್ಲಿ ನಾರಾಯಣ್ ಅವರು, ರಾಜೇಂದ್ರ ಸಿಂಗ್ ಬಾಬು ಕೂಡ ಎಲ್ಲರೂ ಇದ್ರು. ಸೊ ಹೀಗಾಗಿ ನೀವು ಹೇಳಿದ್ರಲ್ವಾ ಕೆಲ ಅಭಿಮಾನಿಗಳು ಅಂತ, ಅವ್ರು ಏನ್ ಮಾಡ್ತಾರೆ? ಅಭಿಮಾನಿಗಳಲ್ಲ ಸರ್, ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಇಷ್ಟು ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಲ್ಲ? ಈಗ ನೀವು ಹೇಳೋರಲ್ಲಮ್ಮ, ಈಗ ಒಂದು ಉದಾಹರಣೆ ಕೊಟ್ರಿ, ನಮ್ಮ ವಿರುದ್ಧ ಆರೋಪ ಮಾಡಿದಾರೆ ಅಂತ. ಅವ್ರನ್ನ ನಾವು ಅಭಿಮಾನಿಗಳು ಅಂತ ಹೇಗೆ ಅನ್ಸ್ಕೊಳ್ಳೋಣ, ಅಥವಾ ಹೇಗೆ ಅವ್ರನ್ನ ಪರಿಗಣಿಸೋಣ? ಅಪ್ಪವರು ಯಾರನ್ನ ಪ್ರೀತಿಸ್ತಾ ಇದ್ರು, ಯಾರು ಅವ್ರ ಕುಟುಂಬ ಅಂತ ಯಾರನ್ನ ಅನ್ಕೊಂಡಿದ್ರು, ಅಥವಾ ಅವ್ರ ಕುಟುಂಬ ಏನಿದೆಯೋ ಅವರನ್ನ ನೀವು ಆರೋಪಿಸ್ತಾ ಇದ್ದೀರಾ. ಇಷ್ಟು ವರ್ಷ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿಲ್ವಾ? ಅವ್ರ ಕುಟುಂಬ, ನಾವು ಕುಟುಂಬದವರು, ಅವರೇ ನಮ್ಮಿಂದ ಮಾಡಿಸಿದ್ದಾರೆ, ನಾವಾಗ ಮಾಡಿಲ್ಲ, ಅವರೇ ನಮ್ಮಿಂದ ಮಾಡಿಸಿದ್ದಾರೆ. ಇಷ್ಟು ಕೆಲಸಗಳನ್ನ ನೋಡಿಲ್ವಾ ನೀವು? ಹೇಗೆ ಆರೋಪಗಳನ್ನು ಹೊರಿಸ್ತೀರಾ? 14.3 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ. ಬಹುಶಃ ಇಡೀ ಜಗತ್ತಿನಲ್ಲೇ, ನನಗೆ ಗೊತ್ತಿಲ್ಲ, ಆದರೆ ಬಹುಶಃ ಅನ್ಕೊಳ್ತೀನಿ, ಒಬ್ಬ ಕಲಾವಿದನ ಹೆಸರಲ್ಲಿ ಆ ಥರ ಅಷ್ಟು ಉದ್ದದ ರಸ್ತೆ ಇಲ್ಲ. ಹೇಗಾಯ್ತದು? ಯಾರು ಮಾಡಿದ್ರು ಅದನ್ನ? ಅಥವಾ ಯಾರು ಪ್ರಯತ್ನ ಪಟ್ಟರು ಅದಕ್ಕೆ? ಸ್ಮಾರಕದ ಬಗ್ಗೆ ಹೇಳಿದೆ, ಯಾರು ಪ್ರಯತ್ನ ಪಟ್ಟರು ಅದಕ್ಕೆ? ನೀವು ಏನು ನೋಡ್ತಾನೆ ಇಲ್ಲ. ಇಲ್ಲಿ ಚಿತ್ರೋತ್ಸವ ಆಯಿತು, 30 ಜಿಲ್ಲೆಗಳಿದ್ವು. 30 ಡಿಸೆಂಬರ್ 30 ಜಿಲ್ಲೆಗಳಲ್ಲಿ 30 ಚಿತ್ರಗಳ ಚಿತ್ರೋತ್ಸವ ಇದುವರೆಗೂ ಯಾರೂ ಮಾಡಿಲ್ಲ. ಹೇಗಾಯ್ತು? ಬೆಂಗಳೂರಲ್ಲೂ ಚಿತ್ರೋತ್ಸವ ಆಯಿತು, ವಿಜೃಂಭಣೆಯಿಂದಾಯಿತು. ಒಂದು ದೊಡ್ಡ ಮಾಲಲ್ಲಿ ಒಂದು ದೊಡ್ಡ ಕಟೌಟ್ ಕೂಡ ಬಂತು. ಇವತ್ತಿನವರೆಗೂ ಮಾಲ್ ಎದುರುಗಡೆ ಕಟೌಟ್ ಇದ್ದಿದ್ದೇ ಇತಿಹಾಸ ಇಲ್ಲ. ಹೇಗಾಯ್ತು? ಯಾರು ಮಾಡಿಸಿದ್ರು ಅದನ್ನ? ನಮ್ಮನ್ನು ಯಾಕೆ ವಿಲನ್ ಮಾಡ್ತೀರಾ? ತಿಳ್ಕೊಳ್ಳಿ, ಇತಿಹಾಸ, ಹೋರಾಟ ತಿಳ್ಕೊಳ್ಳಿ, ಪ್ರಯತ್ನಗಳು ತಿಳ್ಕೊಳ್ಳಿ, ಅದರ ಹಿಂದೆ ಇರ್ತಕ್ಕಂಥ ಶ್ರದ್ಧೆ ತಿಳ್ಕೊಳ್ಳಿ. ಸರ್, ಇಷ್ಟೆಲ್ಲ ಆರೋಪ ಅಂತ ನೀವು ಹೇಳ್ತಾ ಇದ್ದೀರಾ, ಒಂದ್ಸಲ ಅದು ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವರಿಗೆ, ಅದನ್ನೇನಾದ್ರೂ ಕ್ಲಿಯರ್ ಮಾಡ್ಬೇಕು ಅನ್ನೋ ಪ್ರಯತ್ನ? ಹೇಳದ್ನಲ್ಲ, ಅಭಿಮಾನಿಗಳನ್ನ ನಾನೇ ಮನೆಗೆ ಕರ್ಸದ್ನಲ್ಲ, ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅಭಿಮಾನಿಗಳನ್ನ ಕರೆಸಿದಾಗ ಈ ಜನ, ನಮ್ಮ ಮೇಲೆ ಆರೋಪ ಹೊರಿಸೋ ಜನ ಬಂದೇ ಇಲ್ಲ, ಬರೋದೂ ಇಲ್ಲ. ಸರ್, ಯಾರು ಸರ್ ಅವರು? ನಿಮಗೆ ಗೊತ್ತು. ಸರ್, ಇವಾಗ ಕಾರ್ಯಕ್ರಮಗಳು ಮಾಡಿ ಅವ್ರೇನಾದ್ರು ದುಡ್ಡು ಮಾಡ್ಕೊಳಕ್ ನೋಡ್ತಿದಾರ ಸರ್? ಅದಕ್ಕೆ ನಿಮ್ಮ ಒಂದು ಈ ತರದೊಂದು ಕಾರ್ಯಕ್ರಮಗಳನ್ನ ಮಾಡಿ ಅವ್ರೇನಾದ್ರು ದುಡ್ಡು ಮಾಡ್ಕೊಳ್ಳೋದಕ್ ನೋಡ್ತಿದಾರ? ಸೊ ಅದಕ್ಕೆ ನಿಮ್ಮ ಅನುಮತಿ ಇಲ್ವಾ? ಅದನ್ನ ಸ್ವಲ್ಪ ಸ್ಪಷ್ಟಪಡಿಸ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಜನ, ಅಂದ್ರೆ ನಿಮ್ ಜೊತೆ ಚೆನ್ನಾಗಿರೋ ಅಭಿಮಾನಿಗಳು ಏನ್ ಹೇಳ್ತಿದಾರೆ ಅಂತಂದ್ರೆ, ಬೇರೆ ಅಭಿಮಾನಿಗಳು ದುಡ್ಡು ಮಾಡ್ಕೊಳಕ್ ನೋಡ್ತಿದಾರೆ, ಅದಕ್ಕೆ ಅವ್ರ ಸಹಕಾರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವರು ಏನ್ ಹೇಳ್ತಾರೆ, ನಿಮ್ ಮೇಲೆ ಆರೋಪ ಮಾಡ್ತಿದ್ದಾರೆ
ಮಾಡ್ತಿದ್ದಾರೆ ಅಂದ್ರೆ ನಾವೇನೇ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಕ್ ಹೋದಾಗ ನಮ್ಗೆ ಸಹಕಾರ ಕೊಡಲ್ಲ, ಅವ್ರ ಫ್ಯಾಮಿಲಿಯವರು ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ನೆನಪನ್ನ ಈ ತರ ಒಂದು ಸಂಭ್ರಮಿಸೋಣ ಅಂತಂದ್ರೆ ಅದಕ್ಕೂ ಕಲ್ಲು ಹಾಕ್ತಾರೆ ಅಂತ. ಸೊ ಕ್ಲಾರಿಟಿ ಬೇಕು. ನಾವು ಕಲ್ಲು ಹಾಕ್ತೀವ ಅಂದ್ರೆ ಅನುಮತಿ ಕೊಟ್ಟಿಲ್ಲ, ಅನುಮತಿ ಬೇಡ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದೀನಿ, ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಬರಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಡಿ ಅಂತ ಹೇಳಿಲ್ವಲ್ಲ. ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸೊ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವು ಬರಕ್ಕಾಗಲ್ಲ ಅನ್ನೋದಕ್ಕೆ ಕಾರಣ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆದಿದ್ಯಾ ಅಂತ ನೋಡಿಮ್ಮ, ಇದನ್ನ ನಾನು ಹೇಳೋದಕ್ಕಿಂತ ನೀವು ಅದನ್ನ ಪತ್ತೆ ಹಚ್ಚಿ. ನೀವು ಪತ್ರಕರ್ತರು, ನಿಮಗಿರೋ ಸಂಪರ್ಕ ತುಂಬಾ ಹೆಚ್ಚಿದೆ, ನೀವು ಪತ್ತೆ ಹಚ್ಚಿ ಅದನ್ನ. ಆಮೇಲೆ ನಾನು ಅಭಿಮಾನಿಗಳು ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಏನು ಹೇಳಿದ್ರಲ್ಲಮ್ಮ, ಒಬ್ಬರು ಇಬ್ಬರದ್ದು ಹೆಸರು ಅಂತ ಅಲ್ಲಮ್ಮ. ನೀವು ಹೇಳಿದ್ರಲ್ಲ ನಮ್ಮ ಮೇಲೆ ಅವ್ರವರು ಆರೋಪಗಳನ್ನ ನೀವು ಹೇಳಿದ್ರಲ್ಲ, ನಿಮಗೆ ಗೊತ್ತದು, ನನಗೆ ಗೊತ್ತಿಲ್ಲ. ಅವ್ರಗಳ ಹೆಸರು ಎಷ್ಟೋ ಸತಿ ಇರೋದೂ ಇಲ್ಲ. ಅವ್ರ ಅಭಿಮಾನಿಗಳು ಅಂತ ಅನ್ನೋ ಒಂದು 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 ಏನು ಮುಖವಾಡ ಇರುತ್ತಷ್ಟೇನೆ, ಅಭಿಮಾನಿಗಳಲ್ಲ ಅವರು. ಅದೇನೇ ಹೇಳ್ತೀನಿ, ನೀವು ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ಅದ್ರ ಹಿಂದೆ ಇರ್ತಕ್ಕಂಥ, ನಾನು ಹೇಳದ್ನಲ್ಲ ಇದನ್ನೆಲ್ಲ ಒಂದು ಪ್ರವಾಸನೇ ತಿಳ್ಕೊಳ್ಳದೆ ನೀವು ಆರೋಪಗಳನ್ನು ಹೊರಿಸ್ತೀರಿ ಅಂತಂದ್ರೆ ಅಭಿಮಾನನ ಅದು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅವ್ರ ಕುಟುಂಬ ತಾನೇ ಅಲ್ವಾ. ನಮ್ಮ ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅಲ್ವಾ. ನೀವೇನು ತಿಳ್ಕೊಳ್ಳದೆ ಆರೋಪ ಹೊರಿಸ್ತಾ ಇದ್ರೆ ತಿಳ್ಕೊಳ್ಳದೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ ಹೇಗೆ ಸರ್? ನೀವೊಂದು ಸ್ಪಷ್ಟನೆ ಕೊಡೋವರೆಗೂ ನಾವೆಷ್ಟೇ ಹೇಳಿದ್ರು ಯಾರು ಕೂಡ ನಂಬೋದು. ಏನ್ ಸ್ಪಷ್ಟನೆ ಅಂದ್ರೆ ನೀವ್ ಹೇಳಿದ್ರಲ್ಲ, ನೀವೇ ಪತ್ತೆ ಹಚ್ಚಿ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಿದಾರ ಅನ್ನೋದು ನೀವೇ ಪತ್ತೆ ಹಚ್ಚಿ. ನಾನು ಹೇಳಿಲ್ಲ, ಅದನ್ನ ನೀವೇ ಹೇಳ್ತಾ ಇದ್ರಿ. ಅದೇ ಸರ್, ನೀವೇ ಪತ್ತೆ ಹಚ್ಚಿ ಅದನ್ನ ಅಂತ ಹೇಳಿದ್ರಿ. ನಾವ್ ಹೇಳಿದ್ರು ಯಾರು ನಂಬೋದಿಲ್ಲ ಅದನ್ನ. ಸೊ ಅದಕ್ಕೋಸ್ಕರ ನೋಡಿ, ನೆನ್ನೆ ಹೆಣ್ಮಕ್ಳು ಬಂದಿದ್ರು ಅಲ್ಲಿ ತುಂಬಾ ಜನ. ಅವ್ರು ಏನ್ ಹೇಳಿದ್ರು, ಅವ್ರೆಲ್ಲರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಬ್ಲೇಮ್ ಮಾಡಿದ್ದು. ಸೊ ಎಲ್ರಿಗೂ ಅದೊಂದು ರೀತಿ ಯಾಕೆ ಆರೋಪಗಳನ್ನ ಹೊರಿಸಿದಾರ ಅವರು? ಅದು ಎಲ್ಲರೂ ಮಾತು ಕೇಳಿ ಕೇಳಿ ಆ ತರ ಇದಾಗ್ಬಿಟ್ಟಿದೆ. ಎಷ್ಟು ನೆನ್ನೆ ಬೈಟ್ಗಳಲ್ಲಿ ನೀವು ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮನ್ನ ಈಗ ನೀವು ಕೆಲವು ಅಭಿಮಾನಿಗಳು ನಾವು ದೂರ ಇಟ್ಟಿದ್ವಿ ಅಂತವ್ರ ಜೊತೆ ನಾವು ಸೇರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಅಭಿಮಾನಿಗಳಿಗೆಲ್ಲ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿಲ್ಲ. ಅವ್ರು ಸುಮ್ನೆ ಅಲ್ಲಿ ಕಣ್ಣೀರ್ ಹಾಕೊಂಡು ಪಾಪ ನಿಮ್ ಬಗ್ಗೆ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ನಾನು ಹೇಳದ್ನಲ್ಲ ಈಗ ಹತ್ತಿರಕ್ಕೆ ಸೇರ್ಸಲ್ಲ ಅಂತಂದ್ರೆ ನಾನು ಮೀಟಿಂಗ್ ಕರೆದಾಗ ಬರೋದೇ ಇಲ್ಲ ಅವರು. ನಾನು ಬಹಿರಂಗವಾಗಿ ಹೇಳಿರ್ತೀನಿ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲೇ ಹಂಚ್ಕೊಂಡಿರ್ತೀನಿ. ನಾನು ಅಭಿಮಾನಿಗಳಲ್ಲೇ ಹೇಳಿರ್ತೀನಿ, ಕರೆಗಳನ್ನು ಮಾಡಿರ್ತೀನಿ, ಬನ್ನಿ ಒಂದು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ. ಆವಾಗ ಬಂದೇ ಇರಲ್ಲ ಅವರು. ಅಥವಾ 15ನೇ ಆಗಸ್ಟ್ ಅಮ್ಮವ್ರದ್ದು ಹುಟ್ಟುಹಬ್ಬ ಇರುತ್ತೆ, 18ನೇ ಸೆಪ್ಟೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀವಿ ನಾವು, 30ನೇ ಡಿಸೆಂಬರ್ ಅಲ್ಲಿ ಸ್ಮಾರಕದ ಹತ್ರ ಇರ್ತೀವಿ. ನೇರವಾಗಿ ಬನ್ನಿ ಮಾತಾಡಿ. ನೀವು ನಾನು ಎಲ್ಲಾದ್ರೂ ಹೋದಾಗ ನನ್ನ ಜೊತೆಲಿ ನೀವು ನನ್ನ ಗಾರ್ಡ್ಸ್ಗಳು ಅನ್ನೋ ಥರದ್ದು ಯಾರಾದ್ರೂ ಇರ್ತಾರ? ಇರಲ್ಲ ತಾನೆ. ಇದ್ರೆ ಯಾವುದೋ ಒಂದು ಮದುವೆಗೆ ಹೋದ್ರೆ ಆ ಮದುವೆಯವರು ಇಟ್ಕೊಂಡಿರ್ತಾರೆ, ಅಂದ್ರೆ ನೇಮಕ ಮಾಡಿರ್ತಾರೆ ಅವರು. ಅವ್ರ ಜೊತೆ ಅವ್ರು ನನ್ನ ಜೊತೆ ಬರ್ತಾರೆ. ನಾನಾಗಿ ಅವ್ರನ್ನ ಯಾವತ್ತೂ ಅಪಾಯಿಂಟ್ ಮಾಡಿಲ್ಲ, ಅಪ್ಪವರೇ ಇಟ್ಕೊಂಡಿರ್ಲಿಲ್ಲ ಆ ಥರ. ನಮಗೆ ಅವ್ರ ಆದರ್ಶ. ಯಾರೇ ಬರಲಿ, ನಾನು ರಸ್ತೆ ಮೇಲೆ ನಿಂತ್ಕೊಂಡು ನಾನು ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ನೇರವಾಗಿ ಬಂದು ಮೀಟ್ ಮಾಡೋಕ್ಕಾಗಲ್ವ, ಭೇಟಿ ಮಾಡೋಕ್ಕಾಗಲ್ವ? ಅದೇ ಹೇಳ್ತಾರೆ ನಾವು ಹತ್ರನೇ ಸೇರಿಸಲ್ಲ ಅಂತ. ಪ್ರಯತ್ನ